ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲವು ನೈಸರ್ಗಿಕ ವಿದ್ಯಮಾನಗಳು. 21ನೇ ಪ್ರಶ್ನೆ, ಭೂಕಂಪ ಹೇಗೆ ಉಂಟಾಗುತ್ತದೆ ವಿವರಿಸಿ. ಭೂಕಂಪ ಇದೊಂದು ನೈಸರ್ಗಿಕ ವಿಕೋಪ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಕೆಲವೊಂದು ಬಾರಿ ಬಹಳಷ್ಟು ಹಾನಿಯನ್ನ ಉಂಟು ಮಾಡ್ತದೆ. ಹಾಗಿದ್ರೆ ಈ ಭೂಕಂಪ ಹೇಗೆ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಭೂಫಲಕಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ಇವು ಪರಸ್ಪರ ಉಜ್ಜಿದಾಗ ಅಥವಾ ಡಿಕ್ಕಿಯಾಗಿ ಒಂದು ಫಲಕವು ಇನ್ನೊಂದು ಫಲಕದ ಕೆಳಗೆ ನುಗ್ಗಿದಾಗ ಭೂಮಿಯ ತೊಗಟೆಯಲ್ಲಿ ವಿಚಲನೆ ಉಂಟು ಮಾಡುತ್ತವೆ. ಈ ವಿಚಲನೆ ಭೂಮಿಯ ಮೇಲ್ಪದರದಲ್ಲಿ ಭೂಕಂಪದ ರೂಪದಲ್ಲಿ ಪ್ರಕಟವಾಗುತ್ತದೆ. ನಿಮಗೆ ಗೊತ್ತು, ಭೂಮಿಯ ಫಲಕ ಏನಿದೆ ಅದು ಹೊರ ಪದರದಲ್ಲಿ ಇರುವಂತದ್ದು. ಇಲ್ಲಿ ಭೂಫಲಕಗಳು ನಿರಂತರವಾಗಿ ಚಲನೆಯಲ್ಲಿರ್ತವೆ. ಅವು ಪರಸ್ಪರ ಉಜ್ಜಿದಾಗ, ಒಂದಕ್ಕೊಂದು ಉಜ್ಜಿಕೊಂಡಾಗ ಅಥವಾ ಒಂದಕ್ಕೊಂದು ಡಿಕ್ಕಿಯಾದಾಗ, ಈ ರೀತಿಯಾಗಿ ಒಂದಕ್ಕೊಂದು ಉಜ್ಜಿದಾಗ ಅಥವಾ ಒಂದಕ್ಕೊಂದು ಡಿಕ್ಕಿಯಾದಾಗ, ಒಂದು ಫಲಕ ಇನ್ನೊಂದು ಫಲಕದ ಕೆಳಗೆ ನುಗ್ಗಿದಾಗ ಭೂಮಿಯ ತೊಗಟೆಯಲ್ಲಿ ಇಲ್ಲಿ ವಿಚಲನೆ ಉಂಟಾಗುತ್ತದೆ. ಇದು ಭೂಮಿಯ ಮೇಲ್ಪದರದಲ್ಲಿ ಕಂಪನದ ರೂಪದಲ್ಲಿ ಪ್ರಕಟವಾಗುತ್ತೆ. ಇದನ್ನ ಭೂಕಂಪ ಅಂತ ಕರೆಯಲಾಗುತ್ತೆ. ಇದು ಬಹಳಷ್ಟು ಹಾನಿಯನ್ನ, ಕಟ್ಟಡಗಳನ್ನೆಲ್ಲ ಬೆಳೆಸ್ತಾ ಇದೆ, ಜೀವಕ್ಕೆ ಹಾನಿಯನ್ನ, ಮಾನವನ ಸಂಪತ್ತಿಗೆ ಹಾನಿಯನ್ನ, ಎಲ್ಲ ವಿನಾಶವನ್ನ ಭೂಕಂಪ ಉಂಟು ಮಾಡುತ್ತೆ. ಭೂಕಂಪ ಉಂಟಾಗುವುದು ಈ ತರ. ಇದರಲ್ಲಿ ಪಿ ಮತ್ತೆ ಎಸ್ ಭೂಕಂಪಗಳು ಅಂತ ಹೇಳ್ತಾರೆ. ಇದು ನಿಮ್ಗೆ ಬೇಡ, ಸಿಲೆಬಸ್ ನಲ್ಲಿ ಇಲ್ಲ, ಬಟ್ ಸ್ವಲ್ಪ ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಂಡು. ಪಿ ಮತ್ತೆ ಎಸ್ ಭೂಕಂಪಗಳು ಅಂತ ಇರುತ್ತೆ. ಈ ಪಿ ಭೂಕಂಪ ಏನಿದೆ ಅದು ಘನ ಮತ್ತೆ ದ್ರವ ಮಾಧ್ಯಮದಲ್ಲಿ ಎರಡರಲ್ಲೂ ಅದರ ಅಲೆ ಹೋಗುತ್ತೆ. ಆದ್ರೆ ಎಸ್ ಭೂಕಂಪ ಅಂತ ಯಾವ್ದನ್ನ ಹೇಳ್ತಾರೆ, ಅದು ಘನ ಮಾಧ್ಯಮದಲ್ಲಿ ಮಾತ್ರ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪಿ ರೀತಿಯ ಭೂಕಂಪ ಆದಾಗ, ಪಿ ರೀತಿಯ ಅಲೆಗಳಿಂದ ಏನಾಗುತ್ತೆ, ಅದು ಭೂಮಿಯ ಆಳದಲ್ಲಿ ಹೊರಪದರದವರೆಗೂ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಸ್ ಅಲೆಗಳೇನಿದೆ ಅದು ಹೊರಪದರ ಹೊರತಿರುಳು ಅಂತ ಹೇಳ್ತೀವಲ್ಲ, ಭೂಮಿಯಲ್ಲಿ ಮ್ಯಾಂಟಲ್ ಆದ್ಮೇಲೆ ಅದ್ರ ಕೆಳಗೆ ಬರ್ತದೆ ಒಳತಿರುಳು. ಹೊರತಿರುಳು ದ್ರವ ಪದಾರ್ಥದಿಂದ ಆಗಿರುವಂತದ್ದು. ಹಾಗಾಗಿ ಎಸ್ ಅಲೆಗಳು ಆ ಪದರವನ್ನ ದಾಟೋದಿಲ್ಲ, ಅಲ್ಲಿವರೆಗೆ ಸ್ಟಾಪ್ ಆಗ್ಬಿಡ್ತವೆ. ಅದರ ಆಧಾರದ ಮೇಲೆ ವಿಜ್ಞಾನಿಗಳು ಆ ಪದರ, ಭೂಮಿಯಲ್ಲಿ ಒಂದು ಪದರ ದ್ರವ ಪದಾರ್ಥದಿಂದ ಉಂಟಾಗಿದೆ ಅನ್ನೋದನ್ನ ಕಂಡುಹಿಡಿದ್ರು ಅಂತ ಹೇಳ್ತಾರೆ. ಥ್ಯಾಂಕ್ ಯು.